ಎಲ್ಲರಿಗೂ ಪ್ರೇಸ್ ದ ಲಾರ್ಡ್. ನನ್ನ ಪ್ರೀತಿಯ ದೇವರ ಮಕ್ಕಳೇ, ಮುಂಜಾನೆ ಸಮಯದಲ್ಲಿ ಪ್ರತಿದಿನ ದೇವರೊಂದಿಗೆ ಬರುವ ವಾಗ್ದಾನವನ್ನು ಎಷ್ಟು ಜನ ನೋಡುವಂತರಾಗಿದ್ದು ಪ್ರಿಯರೇ, ನಿಮ್ಮೆಲ್ಲರಿಗೂ ನಾನು ಯೇಸು ಕ್ರಿಸ್ತ ನಾಮದಲ್ಲಿ ಎಲ್ಲರಿಗೂ ವಂದನೆ ತಿಳಿಸುವಂತಳಾಗಿದ್ದೀನಿ ಪ್ರಿಯರೇ. ಮುಂಜಾನೆ ಸಮಯದ್ದು ಪ್ರಾರ್ಥನೆ ಮಾಡ್ಕೊಂಡಿದ್ದೀರ ಪ್ರಿಯರೇ, ವಾಕ್ಯನ ಓದ್ಕೊಂಡಿದ್ದೀರ ಪ್ರಿಯರೇ. ಮುಂಜಾನೆ ಸಮಯದಲ್ಲಿ ದೇವರು ನಮಗೆ ಎಷ್ಟು ಒಳ್ಳೆಯ ಅದ್ಭುತ ರೀತಿಯಾಗಿ ವಾಗ್ದಾನ ಮೂಲಕವಾಗಿ ನಿಮ್ಮ ಜೊತೆ ಮಾತಾಡುವಂಥ ದೇವರ ಆತನ ಪ್ರಿಯರೇ. ಈ ಮುಂಜಾನೆ ಸಮಯದಲ್ಲಿ ನಮಗೆ ದೇವರು ಕೊಟ್ಟಿರುವಂಥ ಅದ್ಭುತ ವಾಗ್ದಾನವನ್ನು ನಾವು ಧ್ಯಾನಿಸಿಕೊಳ್ಳೋಣ ಪ್ರಿಯರೇ. ಯೋಬನು 11ನೇ ಅಧ್ಯಾಯ 19ನೇ ವಚನ. ಆಗ ನೀನು ಮಲಗಿ ವಿಶ್ರಾಮಿಸಿಕೊಳ್ಳುವಿ, ಯಾರು ನಿನಗೆ ಭಯ ಹುಟ್ಟಿಸುವುದಿಲ್ಲ, ಅನೇಕರು ನಿನ್ನ ಸಹಾಯಕ್ಕಾಗಿ ಕೇಳಿಕೊಳ್ಳುವರು. ಹಲ್ಲೆಲೂಯಾ. ನನ್ನ ಪ್ರೀತಿಯ ಸಹೋದರ ಸಹೋದರಿ, ಮುಂಜಾನೆ ಸಮಯದಲ್ಲಿ ದೇವರು ನಮಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ವಾಗ್ದಾನ ಮೂಲಕವಾಗಿ ನಿಮ್ಮ ಜೊತೆ ಮಾತಾಡುವಂಥ ದೇವರಾಗಿದ್ದು ಪ್ರಿಯರೇ. ನಮ್ಮ ಜೀವಿತದಲ್ಲಿ ಯಾವ ವಿಷಯದಲ್ಲಿ ನಾವು ಭಯ ಪಡ್ತಿರ್ತೀವಿ ಪ್ರಿಯರೇ? ಅನೇಕ ಸಾಲ ಹಿಂಸೆಗಳು, ಅನೇಕ ನಮ್ಗೆ ಎದುರು ಮಾಡುವಂಥ ಸಮಯದಲ್ಲಿ ನಾವು ಭಯ ಪಡ್ತೇವೆ. ಅನೇಕ ನಮಗೆ ರೋಗಗಳು ಬಂದಾಗ, ಅನೇಕ ನಮಗೆ ಯಾವ್ಯಾವ ವಿಷಯದಲ್ಲಿ ನಮ್ಮನ್ನು ಭಯ ಹುಟ್ಟಿಸುವಂತೆ, ಅನೇಕ ವಿಷಯದಲ್ಲಿ ನಮ್ಮನ್ನು ಆ ಶೋಧನೆಗೆ ಒಳಗಾಗುವಂತೆ ನಮ್ಮನ್ನು ಜನರು ಮಾಡಿದಾಗ ಪ್ರಿಯರೇ ನಾವು ಭಯ ಪಡ್ತಾ ಇರ್ತೀವಿ ಪ್ರಿಯರೇ. ಆದ್ರೆ ದೇವ್ರು ವಾಗ್ದಾನ ಮಾಡ್ತಿದ್ದಾರೆ ಪ್ರಿಯರೇ, ಯಾರು ನಿಮಗೆ ಭಯ ಹುಟ್ಟಿಸುವುದಿಲ್ಲ. ಎಷ್ಟೇ ಜನರು ನಿಮ್ಮನ್ನು ಭಯ ಪೀಡಿಸುವಂತರಾಗಿರ್ಬೋದು, ಆದ್ರೆ ಅವರು ನಿಮ್ಮ ಭಯ ಹುಟ್ಟಿಸುವುದಿಲ್ಲ. ಯಾಕಂದ್ರೆ ನಾನು ನಿಮ್ಮ ಜೊತೆಲಿ ಇದ್ದೀನಿ, ಆ ಜನರಿಂದ ನಾನು ತಪ್ಪಿಸ್ತೀನಿ. ಆ ನಿಮ್ಮ ಕಣ್ಣು ಮುಂದೆ ಆ ಜನರು ಅನೇಕ ರೀತಿಯಾಗಿ ನಿಮಗೆ ಸಹಾಯ ಕೇಳಿಕೊಳ್ಳುವರು. ಜನರು ನಮ್ಮನ್ನು ಹಿಂಸೆಗೆ ಒಳಗಾಗಬೇಕಂತ ಎಷ್ಟು ಸಮಸ್ಯೆಗಳು ಉಂಟು ಮಾಡ್ತಾರೋ, ಜನರು ನಮ್ಮನ್ನು ಭಯ ಹುಟ್ಟಿಸ್ಬೇಕಂತ ಎಷ್ಟು ಸಮಸ್ಯೆಗಳು ಎದುರು ಮಾಡ್ತಾ ಇರ್ತಾರೋ, ಆದ್ರೆ ನಮ್ಮ ಕಣ್ಣು ಮುಂದೆ ಅವರು ನಮ್ಮ ಸಹಾಯಕ್ಕಾಗಿ ಕೇಳಿಕೊಳ್ಳುವರು ಎಂಬುದಾಗಿ ದೇವ್ರು ವಾಗ್ದಾನ ಮಾಡ್ತಿದ್ರು ಪ್ರಿಯರೇ. ನಾವು ಆ ಜನರಿಗೋಸ್ಕರ ನಾವು ಕ್ಷಮಿಸಿ ನಾವು ದೇವರಿಗೆ ಪ್ರಾರ್ಥನೆ ಮಾಡ್ತಾ ಇರ್ಬೇಕು ಪ್ರಿಯರೇ. ನಾವು ದೇವ್ರ ಮೇಲೆ ನಾವು ನಿರೀಕ್ಷೆ ಉಳ್ಳುವಂಥ ಮಕ್ಕಳಾಗಿರ್ಬೇಕು. ದೇವ್ರು ನಮ್ಗೆ ಎಲ್ಲಾ ವಿಷಯದಲ್ಲಿ ನಮಗೆ ಸಹಾಯ ಮಾಡಿ ನಮ್ಮನ್ನು ಸುರಕ್ಷಿತವಾಗಿ ಇಟ್ಟು ನಮಗೆ ದೇವರ ಅನೇಕ ರೀತಿಯಾಗಿ ನಮ್ಮನ್ನು ಅಭಿವೃದ್ಧಿ ಪಡಿಸುವಂಥ ದೇವರ ಆತನಾಗಿರೋ ಪ್ರಿಯರೇ. ನಮ್ಮನ್ನು ನಾವು ಯಾವ ರೀತಿಯಾಗಿ ಆಲೋಚನೆ ಮಾಡ್ಬೇಕಂದ್ರೆ, ತಂದೆ ದೇವ್ರೆ, ಈ ಸಮಸ್ಯೆಗಳು ಬರ್ತೈತೆ ತಂದಿ, ಇದು ನಿನಗೆ ಗೊತ್ತುಂಟು ತಂದಿ, ಈ ಜನರಿಂದ ನಮಗೆ ತಪ್ಪಿಸಪ್ಪ, ಈ ಜನರಿಂದ ನಮಗೆ ಸಹಾಯ ಮಾಡಪ್ಪ ಅಂತ ಹೇಳಿ ನಾವು ದೇವರಿಗೆ ಪ್ರಾರ್ಥನೆ ಮಾಡುವಂತರಾಗಿ ಪ್ರಿಯರೇ. ಆ ಜನರು ನಮ್ಮ ಕಣ್ಣು ಮುಂದೆನೆ ಆ ಜನರು ಸೋತ್ ಹೋಗಿ ನಮಗೆ ಸಹಾಯಕ್ಕಾಗಿ ಕೇಳಿಕೊಳ್ಳುವರು ಎಂಬುದಾಗಿ ಪ್ರಿಯರೇ. ಎಷ್ಟು ಜನರು ಭಯ ಪಡ್ತಿದ್ದಾರೆ ಯಾವ ವಿಷಯದಲ್ಲಿ? ರೋಗ ಹಿಂಸೆ, ಸಾಲ ಹಿಂಸೆ, ಅನೇಕ ಕೋರ್ಟ್ ಕೇಸ್ ವಿಷಯದಲ್ಲಿ ಎಷ್ಟು ಜನರಿಂದ ನಮಗೆ ಅನೇಕ ನಿಮ್ಮನ್ನು ಬಾಧೆಪಡಿಸಿ ಆ ಕೋರ್ಟ್ ಕೇಸ್ ವಿಷಯದಲ್ಲಿ ನೀವು ಅದೇ ರೀತಿಯಾಗಿ ಇರಬೇಕೆಂಬುದಾಗಿ ಎಷ್ಟು ಜನ ನಿಮ್ಮ ಆಲೋಚನೆಯಿಂದ ಯಾವ್ಯಾವ ಸಮಸ್ಯೆಗಳು ನಿಮ್ಗೆ ಎದುರು ಮಾಡ್ತಾ ಇದ್ದಾರೋ, ಆದ್ರೆ ಮುಂಜಾನೆ ಸಮಯ ದೇವರು ನಿಮಗೆ ಅದ್ಭುತ ರೀತಿಯಾಗಿ ವಾಗ್ದಾನ ಮೂಲಕವಾಗಿ ಮಾತಾಡ್ತಾರೆ ಪ್ರಿಯರೇ. ಯಾರು ನಿಮಗೆ ಭಯ ಹುಟ್ಟಿಸುವುದಿಲ್ಲ, ಅನೇಕರು ನಿಮ್ಮ ಸಹಾಯಕ್ಕಾಗಿ ಎದುರು ನೋಡುವರು ಎಂಬುದಾಗಿ ಪ್ರಿಯರೇ. ನಾವು ಇನ್ನೊಬ್ಬರು ಸಹಾಯಕ್ಕಾಗಿ ನಮ್ಮನ್ನು ದೇವರು ಆ ರೀತಿಯಾಗಿ ಅಭಿವೃದ್ಧಿ ಪಡಿಸ್ತಾರೆ ಪ್ರಿಯರೇ. ಆದರೆ ನಾವು ಭಯದಿಂದ ಇರ್ಲಕ್ಕೆ ಸಾಧ್ಯ ಇಲ್ಲ ಪ್ರಿಯರೇ. ಯಾಕಂದ್ರೆ ದೇವರು ಸರ್ವಶಕ್ತನಾದ ದೇವರು ನಮ್ಮ ಜೊತೆಲಿದ್ದು ನಮ್ಮ ಎಲ್ಲಾ ವಿಷಯದಲ್ಲಿ ನಮ್ಮನ್ನು ಭಯನ ತೆಗೆದಾಕಿ ಆತ ನಮ್ಗೆ ಧೈರ್ಯ ಪಡಿಸುವಾಗ ಈ ವಾಗ್ದಾನ ಗಟ್ಟಿಯಾಗಿ ಹಿಡ್ಕೊಂಡು ಪ್ರಾರ್ಥನೆ ಮಾಡ್ಕೊಳ್ಳಿ ಪ್ರಿಯರೇ. ದೇವ್ರು ನಮಗೆ ಮುಂಜಾನೆ ಸಮಯ ಎಷ್ಟು ಅದ್ಭುತ ರೀತಿಯಾಗಿ ದೇವ್ರು ನಮಗೆ ವಾಗ್ದಾನ ಮಾಡ್ತಿದ್ದಾರೆ ಅಂತ ಹೇಳಿ ನಾವು ವಾಗ್ದಾನ ಗಟ್ಟಿಯಾಗಿ ಹಿಡ್ಕೊಂಡು ನಾವು ಪ್ರಾರ್ಥನೆ ಮಾಡ್ಕೊಂಡು ನಾವು ಧೈರ್ಯ ತಂದ್ಕೊಳ್ಬೇಕು ಪ್ರಿಯರೇ. ಈ ಮುಂಜಾನೆ ಸಮಯ ವಾಗ್ದಾನ ಮೂಲಕವಾಗಿ ದೇವರು ನಿಮ್ಮ ಜೀವಿತದಲ್ಲಿ ಆತನ ಅದ್ಭುತ ರೀತಿಯಾಗಿ ಆಶ್ವಾಸಿ ನಿಮ್ಮನ್ನು ಬಲಪಡಿಸಲಿ ಪ್ರಿಯರೇ. ಆಮೇನ್. ಪ್ರಾರ್ಥನೆ ಮಾಡ್ಕೊಂಡು, ಪರಿಶುದ್ಧನೇ ಅಪ್ಪ ತಂದೆ, ಸ್ತೋತ್ರವಾಗಲಿ. ಮುಂಜಾನೆ ಸಮಯ ಎಷ್ಟು ಜನರು ವಾಗ್ದಾನ ಕೇಳಿ ಆತ್ಮ ರೀತಿಯಾಗಿ ರಿಸೀವ್ ಮಾಡ್ಕೊಂಡು ತಂದೆ ಪ್ರಾರ್ಥನೆ ಮಾಡ್ಕೊಳ್ಳುವಾಗ ತಂದೆ ಅವ್ರ ಒಂದೊಂದು ಕುಟುಂಬದಲ್ಲಿ ವಾಗ್ದಾನ ನೆರವೇರಿಸಿ ಆಶ್ವಾಸ ಬಲಪಡಿಸಿ ಪ್ರಭಾ. ತಂದೆ ದೇವರು ಎಷ್ಟು ಜನರು ಕಮೆಂಟ್ಗಳ ಮೂಲಕ ರಿಕ್ವೆಸ್ಟ್ ಕಳಿಸುವಂತ ಪ್ರತಿಯೊಂದು ಕುಟುಂಬದಲ್ಲಿ ತಂದೆ ದೇವರು ಅವ್ರ ಕುಟುಂಬದಲ್ಲಿ ವಾಗ್ದಾನ ನೆರವೇರಿಸಿ ತಂದೆ. ಅವ್ರು ಎಷ್ಟು ದಿವಸದಿಂದ ಕೋರ್ಟ್ ಕೇಸಿಂದ ಭಯದಿಂದ ತಂದೆ, ಅವ್ರ ಭಯದಿಂದ ತೆಗೆದಕ್ಕೆ ಅವ್ರಿಗೆ ಬಿಡುಗಡೆ ಕೊಟ್ಟರು ಪ್ರಭಾ. ಎಷ್ಟು ಜನ ಅನಾರೋಗ್ಯದಿಂದ ರೋಗದಲ್ಲಿದ್ದಂಥ ಸಮಯದಲ್ಲಿ ತಂದೆ ಅವ್ರಿಗೆ ಭಯದಿಂದ ಇದ್ದಾರೆ ತಂದೆ, ಅವ್ರ ಭಯದಿಂದ ತೆಗೆದಕ್ಕೆ ಅವ್ರಿಗೆ ಆರೋಗ್ಯ ದಯಪಾಲಿಸಿಕೊಡ್ರಿ ತಂದೆ. ಎಷ್ಟು ಜನ ಕುಟುಂಬ ಸಂಸ್ಥೆ ಗಂಡ ಹೆಂಡತಿ ಮಧ್ಯೆ ಜಗಳದಂತೆ ಭಯ ಪಡ್ತಿದ್ದಾರೆ ತಂದೆ, ಅವ್ರ ಕುಟುಂಬದಲ್ಲಿ ಶಾಂತಿ ಸಮಾಧಾನ ಅನುಗ್ರಹಿಸಿ ತಂದೆ, ಅವ್ರಿಗೆ ಎಲ್ಲಾ ರೀತಿಯಾಗಿ ಧೈರ್ಯ ಪಡಿಸ್ರಿ ಪ್ರಭಾ. ತಂದೆ ದೇವರು ವಾಗ್ದಾನ ಒಂದು ಕುಟುಂಬದಲ್ಲಿ ಆತ್ಮ ರೀತಿಯಾಗಿ ಎಲ್ಲಾ ರೀತಿಯಾಗಿ ನೆರವೇರಿಸಿ ನೀವೇ ಆದಿ ಅಂತ್ಯ ಮಧ್ಯಸ್ಥ ನೀವಾಗಿದ್ದು ಪ್ರಭಾ, ಎಲ್ಲಾ ರೀತಿಗೆ ಸಹಾಯ ಮಾಡಿ ನಡೆಸಬೇಕಂತೇಳಿ ನಜರೇತಿನ ಯೇಸು ಕ್ರಿಸ್ತ ನಮ್ಮಲ್ಲಿ ಪರಿಶುದ್ಧ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆ. ಆಮೇನ್. ಎಲ್ಲರಿಗೂ ಪ್ರೈಸ್ ದಿ ಲಾರ್ಡ್.